ಅವ್ರ ಊರ್ ಬಿಟ್ಟು ಬೇರೆ ಊರಿಗೆ ಕರ್ಕೊಂಬಂದು ಮೂವಿ ಈ ಹೋಟ್ಲ್ ಎಷ್ಟು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಮದ್ವೆ ಆದ್ಮೇಲೆ ಐ ಗೆಸ್ 1 ತಿಂಗಳು ಬಿರಿಯಾನಿ ಚೆನ್ನಾಗೇ ಇಲ್ಲ ಗೈಸ್, ಟ್ರಸ್ಟ್ ಮೀ. ವಿಡಿಯೋ ಬೇಕಂದ್ರೆ ಕೇಳಿ. ನಾನು ಒಂದು ವಾಚ್ ನೋಡಿದೆ ಟ್ಯಾಕ್ಸ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಮ್ಯಾಂಗ್ಳೂರಲ್ಲಿ ಇದ್ದೀನಿ ಇವಾಗ. ಮ್ಯಾಂಗ್ಳೂರಿಗೆ ರೀಚ್ ಆದ್ಮೇಲೆ ಈ ಬ್ಲಾಗ್ ಮಾಡ್ತಿರೋದು. ಇವಾಗ ಟೈಮ್ ಬಂದು ಬೆಳಿಗ್ಗೆ 9:47. ಸರ್ ಇದಾರಲ್ಲ, ಈ ಸರು ಬೆಳಿಗ್ಗೆನೇ ಬುಕ್ ಮಾಡಿಬಿಟ್ಟಿದ್ದಾರೆ. ಸ್ಪೈಡರ್ ಮ್ಯಾನ್ ಹೊಸದು. ಸ್ಪೈಡರ್ ಮ್ಯಾನ್ ಫುಲ್ ಹೆಸರು ಮೂವಿ ಹೆಸರು ಫುಲ್ಲು ಸ್ಪೈಡರ್ ಮ್ಯಾನ್ ಹೆಸರು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇಸ್. ಸೊ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ, ಸಾರಿ 3D. Oh, it's a 3D. Yeah. Seriously? Yeah. ಅದು ನಂಗೆ ಗೊತ್ತಿದ್ದೀರಾ ಗೈಸ್? ಸೊ ಆಕ್ಚುಲಿ ನಂಗೆ ಮದುವೆಗೆ ಮುಂಚೆ ಅವೆಂಜರ್ಸ್ ಅಂದ್ರೆ ಏನಂತಾನೆ ಗೊತ್ತಿದ್ದಿಲ್ಲ. ಈ ಮಾರ್ವೆಲ್ಸ್ ಅವೆಂಜರ್ಸ್ ಏನೂ ಗೊತ್ತಿದ್ದಿಲ್ಲ ನನಗೆ. ಐ ವಾಸ್ ಅ ಡಮ್ ಗರ್ಲ್. ಮದುವೆ ಆದ್ಮೇಲೆ ಐ ಗೆಸ್ 1 ತಿಂಗಳು, ಮದುವೆ ಆಗಿ 1 ತಿಂಗಳಿಗೆನೆ ದೇವೇಟ ವಾಸ್ ಲೈಕ್, ನೀನ್ ಅವೆಂಜರ್ಸ್ ಮೂವಿ ನೋಡಿದ್ಯಾ, ನಿನಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಅಂತ ಕೇಳಿದ್ರು. ಐ ವಾಸ್ ಲೈಕ್, ಯಾವ ಕ್ಯಾರೆಕ್ಟರಾ, ಅವೆಂಜರ್ಸ್ ಅಂದ್ರೆ ಏನೋ ಅಂತ ನಾನು ಕೇಳಿದೆ ಗೈಸ್, ಬಿಕಾಸ್ ಐ ಡೋಂಟ್ ನೋ ಎನಿಥಿಂಗ್. ಅವತ್ತು ಹೇಳಿದ್ಮೇಲೆ ನನ್ನ ಟ್ರೋಲ್ ಮಾಡಿ ರೇಗ್ಸಿ ನೀನಲ್ಲ ಇದು ಬ್ಯಾಂಗ್ಳೂರ್ ಹುಡುಗಿನ, ಬೆಂಗಳೂರು ಹುಡುಗಿರ್ಗೆನೆ ಗೊತ್ತಿರೋದು ಇದ್ ಬಗ್ಗೆ ಎಲ್ಲ, ನೀನ್ ನೋಡಿದ್ರೆ ಹಿಂಗಿದೆ ಹಂಗಿಗೆ ಅಂತ ರೇಗ್ಸಿ ಅವತ್ತು ಶುರು ಮಾಡಿದ್ದು. ವಿತಿನ್ 2 days ಅಲ್ಲಿ ಇಲ್ಲ ಕ್ಯಾರೆಕ್ಟರ್ಸ್ ಮೂವಿ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡಿ ನನಗೆ ತೋರಿಸಿದ್ರು ಗೈಸ್. ಕುತ್ಕೊಂಡು ನಂಗೆ ಇಷ್ಟು ನಿದ್ದೆ ಬರ್ತಿದೆ ಗೈಸ್ ನನಗೆ ಒಂದ್ ಮೂವಿ ನೋಡಾಗ. ಬಿಕಾಸ್ ಇಲ್ಲ ಸ್ಟೋರಿನೋ ನೀನ್ ಕೇಳ್ಸ್ಕೊ ಅಂತ ಹೊಡೆದು ನಂಗೆ ಯಾರು ಮಕ್ಳಿಗೆ ಹೇಳ್ಕೊಡ್ತಾರಲ್ಲ ಓದಕ್ಕೆ, ಓದು ಅಂತ, ಹಂಗೆ ನನಗೆ ಮೂವಿ ಇಡೀ ಇಷ್ಟು ದಯವಿಟ್ಟು ಸಮಥಿಂಗ್ ಅರೌಂಡ್ 24 ಮೂವೀಸ್ ಏನೋ ಇದೆ. ಫುಲ್ ಕ್ಯಾರೆಕ್ಟರ್ಸ್, ಕ್ಯಾಪ್ಟನ್ ಅಮೆರಿಕಾ, ಐರನ್ ಮ್ಯಾನ್, ಗ್ರೂಟ್. ನನಗೆ ಅವೆಂಜರ್ಸ್ ಅಲ್ಲಿ ಗ್ರೂಟ್ ಮಾತ್ರ ಇಷ್ಟ ಗೈಸ್, ಬೇರೆ ಯಾರು ಇಷ್ಟ ಇಲ್ಲ ನನಗೆ. ಐ ಆಮ್ ಗ್ರೂಟ್ ಅಂತ ಇದೆ. ಸೊ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ. ಆ್ಯಂಡ್ ಎಂಡ್ ಗೇಮ್ ಆಗಿರಲಿ ಪ್ರತಿಯೊಂದು ತೋರಿಸಿದ್ಮೇಲೆ ಇವಾಗ ಗೊತ್ತು ಗೈಸ್, ನೀವು ಅವೆಂಜರ್ಸ್ ಅಲ್ಲಿ ಏನು ಕ್ವೆಶನ್ ಕೇಳಿದ್ರು ನಂಗೆ ಆನ್ಸರ್ ಮಾಡೋಕ್ಕೆ ನಾನು ಆನ್ಸರ್ ಮಾಡ್ತೀನಿ ರೆಡಿಯಾಗಿ. ಐ ನೋ ಎವ್ರಿಥಿಂಗ್ ಇವಾಗ. ಅದಕ್ಕೆ ಇವಾಗ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂದು ನೋಡಕ್ ಹೋಗ್ತಾ ಇದೀವಿ. ದೇಟಾ ಸ್ಪೈಡರ್ ಮ್ಯಾನ್ ಇದು ವಿಚ್ ಒನ್ ದಿಸ್ ಇಸ್? ಇಷ್ಟು ಮೂವಿ, ಐ ಮೀನ್ ಸ್ಪೈಡರ್ ಮ್ಯಾನ್ ಅಲ್ಲಿ ಇಷ್ಟು ಮೂವಿ ಇದೆ. ಸ್ಪೈಡರ್ ಮ್ಯಾನ್ ಅಲ್ಲಿ 3 ಮೂವಿ ಇದೆ. 3 ಮೂವಿ, ಇದು ಸೇರಿ 4. ಓ, ಇದು 4th. ಸೊ ಯಾ ಗೈಸ್, ಇವಾಗ ಹೋಗ್ತಾ ಇದೀವಿ ನೋಡಕ್ಕೆ. ಏನಕ್ಕಿರ್ತಾನೆ ಮ್ಯಾಂಗ್ಳೂರ್ಗೆ ಹೋಗಿ ನೋಡ್ಬೇಕು ಅಂತ ಅಂದ್ರೆ ದೇವೇಟಾಗೆ ಈ ತರ ಮೂವಿ ಅಲ್ಲ, PVR ಥಿಯೇಟ್ರಲ್ಲಿ ಲೈಕ್ ಸೌಂಡ್ ಎಫೆಕ್ಟ್ಸ್ ಎಲ್ಲ ಚೆನ್ನಾಗಿರ್ಬೇಕು, ಒಳ್ಳೆ ಕ್ವಾಲಿಟಿ ಥಿಯೇಟ್ರಲ್ಲಿ ಹೋಗಿ ನೋಡ್ಬೇಕು. ಬಿಕಾಸ್ ಅವಾಗ್ಲೇ ಅದು ಒಳ್ಳೆ ಫೀಲ್ ಕೊಡೋದು ಆ ಮೂವಿಗೆ. ಕಾಸರಗೋಡಲ್ಲಿ ಅವ್ರ ಊರಲ್ಲಿ ಈ ತರ ಥಿಯೇಟ್ರ್ಗಳೇ ಇಲ್ಲ, ಅದಕ್ಕೆ ಅವ್ರ ಊರ್ ಬಿಟ್ಟು ಬೇರೆ ಊರಿಗೆ ಕರ್ಕೊಂಬಂದು ಮೂವಿ ನಮಗೆ ತೋರಿಸ್ತಾ ಇದ್ದಾರೆ. ಐ ಮೀನ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕತೆ ಎಲ್ಲರೂ ಕೇಳಿದ್ದೀರಾ ಗೈಸ್? ಒಂದು ಮೂವಿಗೋಸ್ಕರ 50 ಕಿಲೋಮೀಟರ್, ಕಾಸರಗೋಡಿಂದ ಬ್ಯಾಂಗ್ಳೂರ್ಗೆ 50 ಕಿಲೋಮೀಟರ್. ಇವಾಗ ಹೈವೇ ಬಂದದಿಂದ ಇಟ್ಸ್ ವೆರಿ ನೈಸ್, ಲೈಕ್ ಬೇಗ. ಸೊ ಮೈಸೂರು ಅಲ್ಲ, ರಾಮನಗರ ಇಂದ ಬೆಂಗಳೂರು. ಸೊ ಆ ನೈಸ್ ರೋಡ್ ಇದೆಲ್ಲ, ಬೇಗ ಹೋಗಿ ಬರ್ಬೋದು, ನ್ಯಾಷನಲ್ ಹೈವೇ. ಸೊ ಅದೇ ತರ ಇವಾಗ ಇದು ಮಾಡಿದ್ದಾರೆ ಇಲ್ಲಿ ಕಾಸರಗೋಡು ಟು ಮ್ಯಾಂಗ್ಳೂರ್. ಸೊ ನಮ್ಗೆ ಇವಾಗ ಆರಾಮಾಗಿ ಹೋಗಿ ಬರ್ಬೋದು. ಆ್ಯಂಡ್ ಇಲ್ಲಿ ಸಿಟಿ ಸೆಂಟರ್ ಅಂತ ಇದೆ, ಅಲ್ಲಿ ಮೂವಿ ಬುಕ್ ಮಾಡಿರೋದು. ಶೋ ಬಂದು 10 o'clock, ಇವಾಗ ಟೈಮ್ ಬಂದು 9:51. ಇವಾಗ ಏನು ಒಂದು 10 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಬಿಟ್ಟಿದ್ದು ಮನೆ 8:15 ಗೈಸ್. ಇವಾಗ ಫುಲ್ ಮಳೆ ಬೇರೆ, ಅದಕ್ಕೆ ಹೈವೇದಲ್ಲಿ ಒಂದು ಸ್ವಲ್ಪ ಮೆತ್ತಿಗೆ ಬಂದ್ವಿ, ಅದಕ್ಕೆ ಲೇಟ್ ಆಗ್ತಾ ಇರೋದು. ಬ್ರೇಕ್ಫಾಸ್ಟ್ ಮನೇಲೇ ಮಾಡ್ಕೊಂಡ್ವಿ, ಅದಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಬಗ್ಗೆ ಪ್ರಾಬ್ಲಮ್ ಇಲ್ಲ, ಒಳ್ಳೇದಾಯ್ತು ಬ್ರೇಕ್ಫಾಸ್ಟ್ ಮನೇಲಿ ತಿಂದಿದ್ದು. ಆ್ಯಂಡ್ ಮುಂಚೆ ನನಗೆ ಇಲ್ಲಿ ತುಂಬ ಗ್ಯಾಪ್ ಇತ್ತು, ಇವಾಗ ಅಷ್ಟು ಗ್ಯಾಪ್ ಇಲ್ಲ. ಏನಕ್ಕಂದ್ರೆ ರೋಸ್ಮೇರಿ ವಾಟರ್ ನಾನು ಕನ್ಸಿಸ್ಟೆಂಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ.
ಅಂಡ್ ರಿಯಲಿ ಗೈಸ್, ನಿಮ್ಗೆ ಇನ್ ಕೇಸ್ ಹೇರ್ ಫಾಲ್ ಇದ್ರೆ, ತುಂಬಾ ಡ್ರ್ಯಾಂಡ್ರಫ್ ಇಂದ ನೀವು ಸಫರ್ ಮಾಡ್ತಾ ಇದ್ದೀರಾ ಅಂದ್ರೆ, ನನಗೆ ಬೆಂಗಳೂರಿಗೆ ಹೋದ್ರೇನೆ ಡ್ರ್ಯಾಂಡ್ರಫ್ ಅಂದ್ಬಿಡತ್ತೆ. ಅಮ್ಮುಗುಟಿ ಆಮ ಯಾರಿಗೆ ಇನ್ ಕೇಸ್ ನಿಮಗೆ ತುಂಬಾ ಡ್ರ್ಯಾಂಡ್ರಫ್ ಇದೆ ಅಂದ್ರೆ, ನಾನು ಬೆಂಗಳೂರಲ್ಲಿ ಇದ್ದಾಗ ತುಂಬಾ ನನಗೆ ಡ್ರ್ಯಾಂಡ್ರಫ್ ಇರ್ತು ಗೈಸ್. ಲೈಕ್ ಹೇಳಕ್ಕೆ ಆಗಲ್ಲ. ಹಿಂಗ್ ನಾನು ಹಿಂಗ್ ಜಸ್ಟ್ ಹಿಂಗ್ ಕೆರೆದ್ರೆ ಸಾಕು, ಡ್ರ್ಯಾಂಡ್ರಫ್ ಹಂಗೆ ಅದು ಏನೋ ಫ್ಲೆಕ್ಸ್ ಇರತ್ತಲ್ಲ, ಹಂಗೆ ಬೀಳಕ್ ಶುರು ಆಗ್ತಿತ್ತು. ಅಂಡ್ ದಯವಿಟ್ಟು ರೋಸ್ಮೆರಿ ಸ್ಪ್ರೇ ಮನೇಲೆ ಮಾಡ್ತಾರೆ. ಸೊ ಅವ್ರು ಮಾಡಿ ನನಗೂ ಹೇಳಿದ್ರು, ಯೂಸ್ ಮಾಡು, ಅಟ್ಲೀಸ್ಟ್ 1 ವೀಕ್ ಯೂಸ್ ಮಾಡು, ನಿಂಗೆ ಡಿಫ್ರೆನ್ಸ್ ಗೊತ್ತಾದ್ರೆ ಕಂಟಿನ್ಯೂ ಮಾಡು, ಇಲ್ಲಾಂದ್ರೆ ನೀನು ಯೂಸ್ ಮಾಡಬೇಡ ಅಂತ ಹೇಳಿದ್ರು. ಸೊ ಐ ಸ್ಟಾರ್ಟೆಡ್ ಯೂಸಿಂಗ್ ರೋಸ್ಮೆರಿ ವಾಟರ್ ಸ್ಪ್ರೇ. ದಿನ ನೈಟ್ ಸ್ಪ್ರೇ ಮಾಡ್ತೀನಿ. ಅಂಡ್ ಸೀರಿಯಸ್ಲಿ ಗೈಸ್, ನನ್ನ ತಲೆಯಲ್ಲಿ ಡ್ರ್ಯಾಂಡ್ರಫೇ ಇಲ್ಲ. ಐ ಆಮ್ ಸೋ ಹ್ಯಾಪಿ. ಸೊ ನಿಮ್ಮ ಸ್ಕಾಲ್ಪ್ ಹೆಲ್ತಿ ಆಗಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ. ಸೊ ಇವಾಗ ನನ್ನ ಸ್ಕಾಲ್ಪ್ ಇಷ್ಟು ಹೆಲ್ತಿ ಆಗಿದೆ ಅಂದ್ರೆ ಐ ಕ್ಯಾನ್ ಫೀಲ್ ಇಟ್. ಅಂಡ್ ನನ್ನ ಹೇರ್, ಬೇಬಿ ಹೇರ್ಸ್ ಅಂತೂ ತುಂಬಾ ಬೆಳೆದಿದೆ ಗೈಸ್. ಸೊ ಇಲ್ಲೆಲ್ಲ ನನಗೆ ಜಾಸ್ತಿ ಗ್ಯಾಪ್ ಇರ್ತಾ ಇತ್ತು, ಇವಾಗ ಅಷ್ಟು ಗ್ಯಾಪ್ ಇಲ್ಲ, ಬಿಕಾಸ್ ಬೇಬಿ ಹೇರ್ಸ್ ಎಲ್ಲ ತುಂಬಾ ಬಂದಿದೆ. ಈ ವಿಡಿಯೋದಲ್ಲಿ ಕಾಣತ್ತ ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ ವರ್ತ್ ಯೂಸಿಂಗ್ ರೋಸ್ಮೆರಿ ಸ್ಪ್ರೇ. ಥ್ಯಾಂಕ್ ಯು ಬೇಬಿ. certainly if you want receipt, if you want to know the ಈ how ರೋಸ್ to make ಹೌ ಟು ಮೇಕ್ ರೋಸ್ಮೆರಿ ವಾಟರ್. ಸೊ ಇಫ್ ಯು ಯಾ ಆಕ್ಚುಲಿ ರೋಸ್ಮೆರಿ ವಾಟರ್ ಖಾಲಿ ಆಗ್ಬಿಟ್ಟಿದೆ. ಇನ್ ಕೇಸ್ ನಿಮಗೆ ಗೊತ್ತಾಗ್ಬೇಕಂದ್ರೆ ಹೆಂಗ್ ಮಾಡೋದು, ನಿಮ್ಗೆ ಏನಾದ್ರು ವಿಡಿಯೋ ಬೇಕಂದ್ರೆ ಕೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನಾನು ರೋಸ್ಮೆರಿ ಸ್ಪ್ರೇ ವಾಟರ್ನ ಹೇಗ್ ಮಾಡೋದು ಅಂತ ನಾನು ಒಂದು ವಿಡಿಯೋ ಹಾಕ್ತೀನಿ. ವಿ ಆರ್ ಗೋಯಿಂಗ್ ಬ್ಯಾಕ್. ಶಾಪಿಂಗ್ ಎಲ್ಲ ಮುಗೀತು ಗೈಸ್. ಇಲ್ಲಿ ಬಂದು ಸಿಟಿ ಸೆಂಟರ್ಗೆ ಬಂದಿದ್ದೀವಲ್ಲ, ಸೊ ಇಲ್ಲಿ ಶೋರೂಮ್ಸ್ ಎಲ್ಲ ಇರುತ್ತೆ. ಮ್ಯಾಕ್ಸ್, ವೆಸ್ಟ್ ಸೈಡ್ ಎಲ್ಲ ಇದೆ. ಅದಕ್ಕೆ ಸಿಗೋ ಟೈಮಲ್ಲಿ ತಗೊಬೇಕು, ಆಮೇಲೆ ಸಿಗಲ್ಲ. ನನಗೊಂದು ಸ್ವಲ್ಪ ಪ್ಯಾಂಟು ಮತ್ತು ಇನ್ನರ್ ವೇರ್ಸ್ ಎಲ್ಲ ಬೇಕಾಗಿತ್ತು, ಶಾರ್ಟ್ಸ್, ನೈಟ್ ವೇರ್ಸ್ ಅದೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಫುಡ್ ಕೋರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ದೆನ್ ಫುಡ್ ಕೋರ್ಟಲ್ಲಿ ನಾರ್ಮಲ್ ಬರ್ಗರ್, ಫ್ರೆಂಚ್ ಫ್ರೈಸ್ ಆ ಥರನೇ ಇದೆ. ಐ ಆಮ್ ಥಿಂಕಿಂಗ್ ಆಫ್ ಕ್ವಿಟ್ಟಿಂಗ್ ಜಂಕ್ ಫುಡ್ಸ್. ಅದೆಲ್ಲ ನೋಡೋಕೆ ಜಂಕ್ ಫುಡ್ಸ್ ತಿನ್ಬೇಕಂತಾನೆ ಅನಿಸ್ತಾ ಇಲ್ಲ. ಯಾವುದೆಲ್ಲ ಅಂದರೆ ಲೈಕ್ ಅದೇ ನಾವು ಮಾತಾಡ್ತಾ ಇದ್ವಿ ನಾನು ದೇವೇಟ. ಫುಡ್ ಬೇಕಂದ್ರೆ, ಐ ಮೀನ್ ರೈಸ್ ಬೇಕಂದ್ರೆ ತಿನ್ಬೋದು, ಬಿರಿಯಾನಿ ಹಂಗೆಲ್ಲ ತಿಂದ್ರೂ ನಾವು ವರ್ಕೌಟ್ ಮಾಡಿ ಕರಗಿಸ್ಬೋದು ಬೇಗ. ಬದ್ದೇನೆ ಪಿಜ್ಜಾ ಅದೆಲ್ಲ ತಿಂದರೆ ಕರಗ್ಸೋಕ್ಕೆ ತುಂಬ ಕಷ್ಟ. ಇಲ್ಲಿ ನೋಡಿ ಗೈಸ್, ಪಾರ್ಕಿಂಗ್ ನಾವು ಬಂದಿದ್ದು ಆಯಿತು, ಇಲ್ಲಿ 3 hours ಆಯಿತು. ಪಾರ್ಕಿಂಗ್ ಪ್ರೈಸ್ ಎಷ್ಟು ಗೊತ್ತಾ, ಇಲ್ಲಿ 30 rupees ಅಷ್ಟೇ. ನಮ್ಮ ಬೆಂಗಳೂರು ಆಗಿದ್ದಿದ್ರೆ 150, 180 ಕಿತ್ಕೊತಾ ಇದ್ರು ಮಾಲ್ಸಲ್ಲಿ. ಆ್ಯಂಡ್ ಇವಾಗ ನಾವು 30 rupees. ಸೊ ನೈಸ್ ನೋ ಬೇಬಿ. ಬೆಂಗಳೂರಲ್ಲಿ ಎಷ್ಟು ಗೊತ್ತಾ, ಫೋರಮ್ how many hours now? 3-4 hours ಆಗಿದೆ. ಬ್ಯಾಂಗ್ಳೂರಲ್ಲಿ ಫೋರಮ್ ಮಾಲೇ ಸಾಕು 150 ತಗೊಂತಾರೆ, 150, 160. ಆ ಗೋಪಾಲನ್ ಸಿನಿಮಾಸ್, ಗೋಪಾಲನ್ ಮಾಲ್ಗೆ ಹೋಗ್ತೀವಲ್ಲ ದೇವಟ, ಅದೇ ಅಲ್ಲಿ ಗೇಮ್ ಇದೆಲ್ಲ, ಅಲ್ಲಿ ಬಂದು ಗೋಪಾಲನ್ ಸಿನಿಮಾಸ್ ಅಲ್ಲಿ 150 ತಗೊಂಡ ಲಾಸ್ಟ್ ಟೈಮ್. ಏನ್ ತಿನ್ನೋಣ, ದೇವಟಗೆ ಒಳ್ಳೆ ಮಟನ್ ಬಿರಿಯಾನಿ ಬೇಕಂತೆ. ಬೇಕಾ? ಕರ್ನಾಟಕ ಮಟನ್ ಬಿರಿಯಾನಿ. ಕರ್ನಾಟಕ ಅದು ನಮ್ಮಮ್ಮ ಮನೆಗೆ ಹೋಗ್ಬೇಕು, ನಮ್ಮಮ್ಮನೇ ಅದ್ ಮಾಡಕ್ಕಾಗೋದು, ನಮ್ಮಮ್ಮದೇ ಟೇಸ್ಟ್. ಆಕ್ಚುಲಿ ಹೇಳ್ಬೇಕಂದ್ರೆ ಗೈಸ್, ಸೀರಿಯಸ್ಲಿ ಇಷ್ಟೊಂದು ಬಿರಿಯಾನಿ ತಿನ್ಬಿಟ್ಟಿದೀನಿ, ಆದ್ರೆ ನಮ್ಮಮ್ಮ ಮಾಡೋ ಬಿರಿಯಾನಿ ಟೇಸ್ಟೇ ಬೇರೆ ಗೈಸ್. ಅದು ಮೌತ್ ವಾಟರಿಂಗ್ ಗೈಸ್, ಅಲ್ಲ ದೇವಟ? ನನಗೆ ಇಷ್ಟ. ಆದ್ರೆ ಇವಾಗ ಮದ್ವೆ ಆದ್ಮೇಲೆ ನನ್ಗೆ ಖಾರನೇ ತಿನ್ನಕ್ಕಾಗಲ್ಲ ಗೈಸ್, ಯಾಕಂದ್ರೆ ನಮ್ಮ ಅತ್ತೆ ಯಾವಾಗ್ಲೂ ಖಾರ ಇಲ್ದಿರ ಅಡ್ಗೆ ಮಾಡಿ ಮಾಡಿ ಮಾಡಿ, ಇವಾಗ ನಮ್ಮಮ್ಮ ಬಿರಿಯಾನಿ ತಿಂದ್ರೆ ನನಗೊಂದ್ ಸ್ವಲ್ಪ ಖಾರ ಅನ್ಸತ್ತೆ, ಹೊಟ್ಟೆ ಎಲ್ಲ ಉರಿಯತ್ತೆ. ಲೈಕ್ ಖಾರನೇ ತಿನ್ನಕ್ಕಾಗಲ್ಲ ಗೈಸ್ ನನ್ಗೆ. ಇವ್ರ ಮನೇಲಿ ಹಂಗಿದೆ ಖಾರ ಇಲ್ದಿರ. ಆಕ್ಚುಲಿ ದಟ್ ಈಸ್ ಆಲ್ಸೋ ಗುಡ್. ನಮ್ಮ ಅತ್ತೆ ಖಾರ ಇಲ್ದಿರ ಅಡ್ಗೆ ಮಾಡೋದು ಇಟ್ಸ್ ರಿಯಲಿ ಗುಡ್. ಏಜ್ ಬೇಗ ನಾವು ಏನು ವಯಸ್ಸಾದಂಗೆ ಕಾಣಲ್ಲ ಅಂತೆ. ಈ
ತಮಿಳ್ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಒಂದು ಮಮ್ಮೂಟಿ ಅಂತ ಒಂದು ಆಕ್ಟರ್ ಇದ್ದಾರೆ. ಅವ್ರು ಯಾವಾಗ್ಲೂ ಹೇಳ್ತಾರೆ, ಅವ್ರು ಆಕ್ಚುಲಿ ವಯಸ್ಸು ಬಂದು 65 70 ಇಯರ್ಸ್, ಬಟ್ ಈ ಸ್ಟಿಲ್ ಲುಕ್ ಹೆಂಗಂದ್ರೆ ಈ ಲುಕ್ಸ್ ಲೈಕ್ ಅರೌಂಡ್ 60-50 ಆ ತರ ಕಾಣಿಸ್ತಾರೆ. ಸೊ ಅವ್ರು ಒಂದೇ ಹೇಳೋದು, ಖಾರ ಜಾಸ್ತಿ ತಿನ್ನಕ್ ಹೋಗ್ಬೇಡಿ, ದಟ್ ಈಸ್ ದಿ ಕೀ ಫಾರ್ ಯುವರ್ ನಾಟ್ ಏಜಿಂಗ್. ಸೊ ನೀವು ಜಾಸ್ತಿ ಆಂಬುಲೆನ್ಸ್ ರೈಟ್, ಸಿ ದಟ್ ಬಸ್ ಫೇರ್ ಐ ಸೇಯಿಂಗ್ ರೈಟ್. തെങ്ങോട്ടൊന്നും പോണ്ടത്. ബസ്സോನು ಹಿಂಗ್ ಹೇಳ್ತಾ ಇದಾರೆ. ಆಂಬುಲೆನ್ಸ್ ಬಂದ್ರೆ ಇಲ್ಲೇ ಇರೋದು ಹಾಸ್ಪಿಟಲ್ ನೋಡ್ದೆ ಹಂಗ ಹೋದ್ರು. ಅಂಡ್ ನಾವು ಖಾರ ಕಮ್ಮಿ ತಿಂದ್ರೆ ಏಜಿಂಗ್ ಬೇಗ ಆಗಲ್ಲ. ಸೊ ಅದಕ್ಕೆ ಖಾರ ತಿನ್ನಕ್ ಹೋಗ್ಬೇಡಿ ಗೈಸ್. ನೀವು ವಯಸ್ಸಾದವರು ಬೇಗ ವಯಸ್ಸಾದವ್ರ ತರ ಕಾಣ್ಬಾರ್ದು ಅಂದ್ರೆ ತಿನ್ನಕ್ ಹೋಗ್ಬೇಡಿ. ನಿಮ್ಗೆ ಹಿಂಗ ಅನ್ಸ್ತದೆ ಮೂವಿ ಬಗ್ಗೆ? ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡಿದ್ದು. ಆಕ್ಚುಲಿ ನಿಮ್ಗೆ ಅವೆಂಜರ್ಸ್ ಬಗ್ಗೆ ನಂತರ ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ, ತಿರ್ಗಾ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಫುಲ್ ಅವೆಂಜರ್ಸ್ ಮೂವಿ ನೋಡಿ. ಅಂಡ್ ನಿಮ್ಗೆ ಈ ಮೂವಿ ತುಂಬಾ ಎಂಜಾಯ್ ಮಾಡ್ತೀರಾ. ಬಿಕಾಸ್ ಓ ಗಾಡ್, ನೀವೇನಾದ್ರು ಸ್ಟ್ರೇಂಜ್ ಥಿಂಗ್ಸ್ ನೋಡಿದ್ರೆ ಸೀರೀಸ್ ಸ್ಟ್ರೇಂಜ್ ಥಿಂಗ್ಸ್, ನಂಗೆ ಶಾಕೆ ಆಗ್ಬಿಟ್ಟೆ. ಸ್ಟ್ರೇಂಜ್ ಥಿಂಗ್ಸ್ ಅಲ್ಲಿ ಮ್ಯಾಕ್ಸ್ ಅಂತ ಒಂದು ಹುಡುಗಿದಾಳೆ. ಸೊ ಒಂದ್ ಕ್ಯಾರೆಕ್ಟರ್, I'm a spoiler. ಸೊ ಆ ಹುಡುಗಿ ಇದ್ದಾಳೆ ಗಾಯ್ಸ್ ಇನ್ ಸ್ಪೈಡರ್ ಮ್ಯಾನ್. ಓ ಗಾಡ್, ನಂಗೆ ನೋಡಿದ ತಕ್ಷಣ ಶಾಕ್ ಆಯ್ತು. ಅಂಡ್ ಸೀರಿಯಸ್ಲಿ ದ ಗೇಮ್ ಇಸ್ ಸೊ ದ ಮೂವಿ ಇಸ್ ರಿಯಲಿ ಗುಡ್. ಸ್ಪೈಡರ್ ಮ್ಯಾನ್, ಐ ಆಮ್ ನಾಟ್ ಪ್ರಮೋಟಿಂಗ್, ಇಟ್ಸ್ ಜಸ್ಟ್ ಅ ಫ್ಯಾಂಟಸಿ ಮೂವಿ. ನೀವು ನೋಡಿ ಗೈಸ್. ನಾವು ಒಂದು ಹೋಟ್ಲಿಗೆ ಬಂದ್ವಿ, ನಾನು ತಿಂದೆ ಮುಗಿಸ್ಬಿಟ್ಟೆ ಗೈಸ್. ದಯವಿಟ್ಟು ಊಟ ಇವಾಗ ಬರ್ತಿದೆ. ಈ ಹೋಟ್ಲ್ ಎಷ್ಟು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಊಟ ಆನ್ ಟೈಮಿಗೆ ಕೊಡೋದ ಗೈಸ್. ಇದೇ ಹೋಟ್ಲು, ಮ್ಯಾಂಗ್ಳೂರಲ್ಲಿ ಇರೋ ಹೋಟ್ಲು. ವೆರಿ ವೆರಿ ಲೇಟ್. ದಯವಿಟ್ಟು ಹೇಳ್ಬೇಕು ಟೇಸ್ಟ್ ಹೆಂಗಿದೆ ಅಂತ. ಐ ಗೆಸ್ ಮೇಘನಾ ಬಿರಿಯಾನಿ ಇದೆಲ್ಲ ಆ ತರನೇ ಸ್ಮೆಲ್ ಬರ್ತಿದೆ. ದಯವಿಟ್ಟು ನನಗೆ ನೀವು ಟೇಸ್ಟ್ ಮಾಡಿ. ಓ ಟೇಸ್ಟ್ ಇಲ್ಲ ದೇವಟ, ಚೆನ್ನಾಗಿ ಇಲ್ಲ ದೇವಟ. ಏನೋ ಒಂಥರ ಇದೆ. ಇಷ್ಟ ಆಯ್ತಾ ನಿಮಗೆ? ನಾಟ್ ಬ್ಯಾಡ್. ನಾನು ಪಾಸ್ತಾ ತಗೊಂಡೆ ಗೈಸ್. ಬಿರಿಯಾನಿ ಚೆನ್ನಾಗೇ ಇಲ್ಲ ಗೈಸ್, ಟ್ರಸ್ಟ್ ಮೀ, ನಾನು ಸುಳ್ಳು ಹೇಳ್ತಿಲ್ಲ. ಟೇಸ್ಟ್ ಇಲ್ಲ. ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಗೈಸ್. ಆ್ಯಕ್ಚುಲಿ ಯಾವಾಗಲೂ ನಾವು ದಿನ ಗ್ರೀಕ್ ಯೋಗರ್ಟ್ ತಿಂತೀವಿ. ನಮ್ಮ ಕಾರ್ ಅದ ಎರಡು ಒಂದೇ ಥರ ಇದೆ. ಸೊ ಗ್ರೀಕ್ ಯೋಗರ್ಟ್ ದಿನ ತಿಂತೀವಿ ಗೈಸ್ ನಾವು ಮನೇಲಿ. ಅದಕ್ಕೆ ಅದು ಸ್ಟಾಕ್ ಇದಿಲ್ಲ, ತಗೊಂಡು ಹೋಗೋಣ ಅಂತ. ಈ ಗ್ರೀಕ್ ಯೋಗರ್ಟ್ ಇಲ್ಲೇ ಒಂದು ಸಿಗೋದು, ಕಾಸರಗೋಡಲ್ಲೇ ಸಿಗೋದು, ಇದು ಒಂದು ಶಾಪಲ್ಲೇ. ಅದಕ್ಕೆ ಇಲ್ಲಿ ಬಂದ್ವಿ. ಅಮ್ಮುಕುಟ್ಟಿ ಆರ್ಡರ್ ಹಾಕಿದ್ದು, ಪ್ಲೀಸ್ ಮಗಳೇ ಬರ್ತಾ ತಗೊಂಬ ಅಂತ. ಅದಕ್ಕೆ ತಗೊಂಡು ಹೋಗ್ತಾ ಇರೋದು ಇವಾಗ ಡೈರೆಕ್ಟ್ ಮನೆಗೆ ಗೈಸ್. ಇವತ್ತು ದಿನ ಗಾಡ್ ಮ್ಯಾಂಗ್ಳೂರ್ಗೆ ಹೋಗ್ತೀನಿ ಅಂತಾನೆ ಅನ್ಕೊಂಡಿದ್ದಿಲ್ಲ. ಆ್ಯಂಡ್ ವಿ ವೆಂಟ್ ಟು ಮ್ಯಾಂಗ್ಳೂರ್. ಆ್ಯಕ್ಚುಲಿ ನಾವು ವಾಚ್ ಶಾಪಿಗೆ ಹೋದ್ವಿ. ದಯವಿಟ್ಟು ವಾಚ್ ಅದು ತುಂಬ ಲೂಸ್ ಆಗಿತ್ತು. ಇವಾಗ ಹೋಗಿ ಹೋಲೆಲ್ಲ ಫಿಕ್ಸ್ ಮಾಡಿ ನಾನು ಒಂದು ವಾಚ್ ನೋಡಿದೆ, ಟ್ಯಾಕ್ಸ್ ಹಾಕೋಣ ಅಂತ ಇದ್ದೆ. ದಯವಿಟ್ಟಾಗೆ ಒಳ್ಳೆ ವಾಚ್, ಕಪಲ್ ವಾಚ್ ತಗೊಳ್ಳೋಣ ಅಂತ ಇದ್ವಿ. ದಯವಿಟ್ಟ ಕಲೆಕ್ಷನ್ ಇದ್ದಿಲ್ಲ. ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಕಲೆಕ್ಷನ್ ಇದ್ದಿಲ್ಲ. ಚೆನ್ನಾಗಿದ್ದಿದ್ರೆ ತೊಗೊಂಡ್ಬಿಡ್ತಾ ಇದ್ವಿ ಕಪಲ್ ವಾಚ್. ಬಟ್ ದೆನ್ ಜಸ್ಟ್ 2 ಕಲರೇ ಇದ್ದಿದ್ದು. ಅದು ನಾರ್ಮಲ್, ಅದು ನಮ್ಮ ಮತ್ತೆ ಇದೆ ಸಿಲ್ವರ್ ಕಲರಲ್ಲಿ. ಚೈನ್ ಬಂದು ಸಿಲ್ವರ್ ಕಲರ್, ಅದು ಆಲ್ರೆಡಿ ನಾವು ಹಾಕ್ಕೊಂಡಿರೋ ಬಿಟ್ಟಿರೋದು, ಅದಕ್ಕೆ ಬೇಡ ಅಂತ ಅಂದ್ಬಿಟ್ವಿ. ಆ್ಯಂಡ್ ನಾವು ಮನೆಗೆ ಗೋಯಿಂಗ್. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಎಂಟೈರ್ಲಿ. And see you in next vlog. Bye.